ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಶನಿವಾರ ಭಗವಂತನಾದ ಶನಿ ದೇವರ ವಾರ ಆಗಿದೆ. ಶನಿ ದೇವರನ್ನು ನಿರ್ಣಾಯಕ ಗ್ರಹ ಅಂತಲೂ ಕರೆಯುತ್ತಾರೆ. ಸ್ವಲ್ಪ ಪೂಜೆ ಪಾಠ ಮಾಡಿದರೂ ಸರಿ, ಶನಿ ದೇವರು ನಿಮಗೆ ಒಲಿಯುತ್ತಾರೆ. ಸ್ನೇಹಿತರೆ, ಎಲ್ಲರೂ ತಮ್ಮ ಮೇಲೆ ಶನಿ ದೇವರ ಕೃಪೆ ಇರಲಿ ಅಂತ ಇಷ್ಟಪಡ್ತಾರೆ. ಯಾಕಂದರೆ ಒಂದು ಬಾರಿ ಏನಾದರೂ ಶನಿ ದೇವರು ಯಾವುದಾದ್ರೂ ವ್ಯಕ್ತಿಯ ಮೇಲೆ ಸಿಟ್ಟಾದರೆ, ಇಲ್ಲಿ ಕೋಟ್ಯಾಧೀಶ್ವರನಾಗಿರುವಂಥ ವ್ಯಕ್ತಿ ಭಿಕಾರಿಯಾಗಲು ಹೆಚ್ಚಿನ ಸಮಯ ಬೇಕಾಗೋದಿಲ್ಲ. ಇಲ್ಲಿ ಭಿಕಾರಿ ಅಂತ ವ್ಯಕ್ತಿ ಕೂಡ ರಾಜನ ರೀತಿ ಆಗಲು ಹೆಚ್ಚಿನ ಸಮಯ ಬೇಕಾಗೋದಿಲ್ಲ. ಹಾಗಾಗಿ ಇಲ್ಲಿ ಶನಿದೇವರ ಕೃಪೆ ಪ್ರತಿಯೊಬ್ಬರ ಮೇಲೆ ಇರೋದು ತುಂಬ ಇಂಪಾರ್ಟೆಂಟ್ ಇದೆ. ಸ್ನೇಹಿತರೆ, ಇನ್ನು ನಾನು ನಿಮಗೆ ಎಲ್ಲಕ್ಕಿಂತ ಸರಳವಾದ ವಿಧಿಗಳನ್ನು ತಿಳಿಸ್ಕೊಡ್ತೀನಿ. ಈ ವಿಧಿಗಳ ಮೂಲಕ ಯಾವ ವ್ಯಕ್ತಿ ಬೇಕಾದರೂ ಶನಿದೇವರ ಕೃಪೆಯನ್ನು ಪಡೆಯಬಹುದು, ಅವರ ಆಶೀರ್ವಾದವನ್ನು ಸಹ ಪಡೆಯಬಹುದಾಗಿದೆ. ವಿಡಿಯೋ ಮುಂದುವರಿಸೋ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ. ನಿಮ್ಮ ಬಳಿ ಸ್ವಲ್ಪ ಆದರೂ ಸಮಯ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ ಅಂತ ಬರೆಯಿರಿ. ಈ ಮೂಲಕ ಅವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಸ್ನೇಹಿತರೆ, ಶನಿದೇವರನ್ನು ನಿರ್ಣಾಯಕ ಗ್ರಹ ಅಂತ ಕರೆಯುತ್ತಾರೆ. ಇವರು ನಮ್ಮ ಕರ್ಮಗಳ ಅನುಸಾರವಾಗಿ ನಮಗೆ ಫಲಗಳನ್ನು ಕೊಡುತ್ತಾರೆ. ಇಲ್ಲಿ ಶನಿದೇವರ ಹೃದಯವಂತೂ ತುಂಬಾ ಮೃದುವಾಗಿದ್ದು, ತಾಯಿಯ ಹೃದಯದ ರೀತಿ ಇವರು ಕೋಮಲವಾಗಿದ್ದಾರೆ. ಸ್ವಲ್ಪ ಆದರೂ ಭಕ್ತಿಯಿಂದ ಪೂಜೆ ಪಾಠ ಮಾಡಿದ್ರು ಬೇಗನೆ ಇವರು ನಮಗೆ ಒಲಿಯುತ್ತಾರೆ. ನಮ್ಮ ಜೀವನದಲ್ಲಿ ನಡೆಯುತ್ತಿರುವಂಥ ಎಲ್ಲ ಕಷ್ಟ ತೊಂದರೆಗಳನ್ನು ಇವರು ದೂರ ಕೂಡ ಮಾಡ್ತಾರೆ. ಒಂದು ವೇಳೆ ನೀವು ಸಹ ಶನಿದೇವರ ಭಕ್ತರಾಗಿದ್ದರೆ, ಅವ್ರ ಮೇಲೆ ನಂಬಿಕೆ ಇದ್ದರೆ ಕಮೆಂಟ್ನಲ್ಲಿ ಜೈ ಶನಿದೇವ ಅಂತ ಖಂಡಿತವಾಗಿ ಬರೆಯಿರಿ. ಇಲ್ಲಿ ತುಂಬ ಸರಳವಾಗಿರುವಂಥ ಶನಿ ದೋಷಗಳನ್ನು ದೂರ ಮಾಡುವಂಥ ಉಪಾಯಗಳನ್ನು ಸಹ ತಿಳಿಸ್ಕೊಡ್ತೀನಿ. ಖಂಡಿತವಾಗಿ ಒಂದು ಬಾರಿ ನಿಮ್ಮ ಜೀವನದಲ್ಲಿ ಈ ಉಪಾಯಗಳನ್ನು ಪ್ರಯೋಗ ಮಾಡಿ ನೋಡಿ. ಒಂದು ವೇಳೆ ಜೀವನದಲ್ಲಿ ಹೊಸದಾಗಿ ಏನನ್ನಾದರೂ ಕಲಿಯಲು ಇಷ್ಟಪಡೋದಾದರೆ ನಮ್ಮ ಚಾನಲ್ಗೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನಾವಂತೂ ತುಂಬ ಸರಳವಾಗಿರುವ ಉಪಾಯಗಳನ್ನು ತಿಳಿಸ್ತೀವಿ. ಇವುಗಳನ್ನು ನೀವು ಪಾಲಿಸಿ ಯಾವ ವ್ಯಕ್ತಿ ಬೇಕಾದರೂ ಇರಲಿ ತಮ್ಮ ಜೀವನವನ್ನು ಇಂಪ್ರೂವ್ ಮಾಡಬಹುದು, ತಮ್ಮ ಅದೃಷ್ಟವನ್ನು ಬದಲಾಯಿಸಬಹುದು. ಶನಿವಾರದ ದಿನ ಸಿಹಿಯಾದ ರೊಟ್ಟಿ ಅಥವಾ ಸಿಹಿಯಾದ ದಿನಸುಗಳನ್ನು ತೆಗೆದುಕೊಂಡು, ಅಂದರೆ ಬೆಲ್ಲದಿಂದ ತಯಾರಾದ ವಸ್ತುಗಳನ್ನು ಗೋಮಾತೆ ಅಥವಾ ಯಾವುದಾದ್ರೂ ಕಾಗಿಗೆ ಖಂಡಿತವಾಗಿ ತಿನ್ನಿಸಬೇಕು. ಇಲ್ಲಿ ಸಿಹಿ ವಸ್ತುಗಳನ್ನು ಕಪ್ಪು ಇರುವೆಗಳಿಗೂ ಸಹ ತಿನ್ನಿಸಬಹುದು. ಇದರಿಂದ ಶನಿದೋಷ ತಕ್ಷಣವೇ ಶಾಂತಗೊಳ್ಳುತ್ತದೆ. ಇಲ್ಲಿ ಯಾವುದಾದ್ರೂ ಪ್ರಕಾರದ ಇರುವೆಗಳು ಕಂಡರೆ ಅವುಗಳಿಗೆ ಸಕ್ಕರೆಯನ್ನು ತಿನ್ನಿಸಿರಿ. ಇದರಿಂದ ಶನಿದೋಷ ಶಾಂತಗೊಳ್ಳುತ್ತದೆ. ಸಾಸಿವೆ ಎಣ್ಣೆಯ ದೀಪವನ್ನು ಸಾಯಂಕಾಲದ ಸಮಯದಲ್ಲಿ ಖಂಡಿತವಾಗಿ ಅರಳಿ ಮರದ ಕೆಳಗಡೆ ಹಚ್ಚಿರಿ. ಸ್ವಲ್ಪ ಆದರೂ ಸಾಸಿವೆ ಎಣ್ಣೆನ ಅರಳಿ ಮರದ ಬೇರಿಗೆ ಹಾಕಬೇಕು. ಇದರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ಶನಿ ದೋಷಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳೇನಾದರೂ ಬರ್ತಾ ಇದ್ದರೂ ಕೂಡ ಅವೆಲ್ಲ ದೂರ ಆಗುತ್ತವೆ. ಒಂದು ವೇಳೆ ತುಪ್ಪ ಹಚ್ಚಿದಂಥ ರೊಟ್ಟಿಯನ್ನು ಗೋಮಾತೆಗೆ ನೀವು ತಿನ್ನಿಸಿದರೆ ಆಕಸ್ಮಿಕ ಧನ ಪ್ರಾಪ್ತಿಯೂ ಆಗುತ್ತದೆ. ಅಂದರೆ ಅಚಾನಕವಾಗಿ ಎಲ್ಲಾದರೂ ಒಂದು ಕಡೆಯಿಂದ ನಿಮಗೆ ಧನ ಸಹಾಯ ಸಿಗಬಹುದು, ಹಣ ಸಿಗಬಹುದು. ಈ ಮಾತನಾಡ್ತ ಆಕಸ್ಮಿಕ ಧನ ಲಾಭ ಆಗುತ್ತದೆ. ಇನ್ನು ಮೂರನೆಯ ಪ್ರಯೋಗ ಹೇಳ್ತೀನಿ ಕೇಳಿ. ಕಪ್ಪು ಉದ್ದಿನ ಬೇಳೆಯಿಂದ ರೆಡಿಯಾದಂಥ ರೊಟ್ಟಿಯನ್ನು ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿ ಗೋಮಾತೆಗೆ ತಿನ್ನಿಸಿದ್ರೆ, ಅಥವಾ ಶನಿವಾರದ ದಿನ ಕಪ್ಪು ಬಣ್ಣದ ನಾಯಿಗೆ ಅಥವಾ ಯಾವುದಾದ್ರೂ ಬಣ್ಣದ ನಾಯಿಗೆ ತಿನ್ನಿಸಿದ್ರೂ ಕೂಡ ಇದರಿಂದ ಜನ್ಮ ಜನ್ಮಾಂತರದ ಬಡತನ ದೂರ ಆಗುತ್ತದೆ. ಈ ರೀತಿ ನಮ್ಮ ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ. ಕಪ್ಪು ಬಣ್ಣದ ನಾಯಿಯನ್ನು ಭೈರವನ ಸ್ವರೂಪ ಅಂತ ತಿಳಿಯಲಾಗಿದೆ. ಶನಿವಾರ ಭೈರವನ ದಿನ ಕೂಡ ಆಗಿದೆ ಮತ್ತು ಶನಿ ಮಹಾರಾಜರ ದಿನವೂ ಆಗಿದೆ. ಈ ನಾಯಿಗಳು ಯಾವತ್ತಿಗೂ ತಿಂದಿರೋದನ್ನು ಮರೆಯೋದಿಲ್ಲ. ಒಂದು ವೇಳೆ ಕಪ್ಪು ಬಣ್ಣದ ನಾಯಿಗೆ ಅಥವಾ ಗೋಮಾತೆಗೆ ಈ ದಿನ ರೊಟ್ಟಿಯನ್ನು ತಿನ್ನಿಸಿದ್ರೆ, ಒಂದು ವೇಳೆ ಗೋಧಿ ಹಿಟ್ಟು ಅಥವಾ ಜೋಳದ ಹಿಟ್ಟಿಂದ ರೆಡಿಯಾದಂಥ ರೊಟ್ಟಿಯನ್ನು ಈ ದಿನ ನೀವು ನಾಯಿ ಅಥವಾ ಗೋಮಾತೆಗೆ ತಿನ್ನಿಸಿದ್ರೆ ಎಲ್ಲ ತೀರ್ಥಗಳಿಗೆ ಸಮಾನವಾದ ಪುಣ್ಯವು ನಿಮಗೆ ಲಭಿಸುತ್ತದೆ. ಯಾಕಂದರೆ ಗೋಮಾತೆಯ ಶರೀರದಲ್ಲಿ ಎಲ್ಲ ತೀರ್ಥಗಳ ವಾಸ ಇದೆ, ಎಲ್ಲ ದೇವನ ದೇವತೆಗಳ ವಾಸ ಕೂಡ ಇರುತ್ತದೆ. ಹಾಗಾಗಿ ಖಂಡಿತವಾಗಿ ಈ ಉಪಾಯವನ್ನು ಸಹ ಮಾಡಿರಿ. ಇಲ್ಲಿ ಶನಿದೇವರು ಒಲಿಯುತ್ತಾರೆ. ಸಾಧಕರಿಗೆ ಧನ ಸಂಪತ್ತನ್ನು ಅವರು ನೀಡುತ್ತಾರೆ. ಭಕ್ತರ ಜೀವನದಲ್ಲಿ ನಡೆಯುತ್ತಿರುವಂಥ ಎಲ್ಲ ಸಮಸ್ಯೆಗಳನ್ನು ಅವರು ಖಂಡಿತವಾಗಿ ದೂರ ಮಾಡುತ್ತಾರೆ. ಮಾಹಿತಿ ಇಷ್ಟ ಆದರೆ ಜೈ ಶನಿದೇವ ಅಂತ ಕಾಮೆಂಟ್ ಹಾಕಿ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.